ತಾಲೂಕಿನ ಯಶವಂತ ನಗರದಿಂದ ಅಂಕಮನಾಳು ಗ್ರಾಮಕ್ಕೆ ಹೋಗುವ ರೈಲ್ವೆ ಕ್ರಾಸಿಂಗ್ ಬಳಿ ಅದಿರು ಲಾರಿಗಳ ಅಬ್ಬರದಲ್ಲಿ ಸರ್ಕಾರಿ ಬಸ್ಸು ರಸ್ತೆ ಬಿಟ್ಟು ಮರಕ್ಕೆ ಡಿಕ್ಕಿ ಹೊಡೆಯುವಂತಹ ದುಸ್ಥಿತಿ ಉಂಟಾಗಿದೆ. ತಾಲೂಕಿನಾದ್ಯಂತ ಕಳೆದ 3 ದಿನಗಳಿಂದ ಉತ್ತಮ ಮಳೆಯಾಗ್ತಾ ಇದ್ದು, ಪರಿಣಾಮ ಯಶವಂತ ನಗರದಿಂದ ಅಂಕಮನಾಳು ಮಲ್ಲಾಪುರ ಗ್ರಾಮಗಳಿಗೆ ಹೋಗುವ 3 ರಿಂದ 4 ಕಿಲೋಮೀಟರ್ ರಸ್ತೆಯಲ್ಲಿ ವಿಪರೀತ ಕೆಸರಿಯಿಂದ ಸಾರ್ವಜನಿಕರು, ದ್ವಿಚಕ್ರ ಸವಾರರು ಹಾಗೂ ಸರ್ಕಾರಿ ಬಸ್ಸುಗಳ ಸಂಚಾರ ದುಸ್ತರವಾಗಿದೆ. ಕಾರಣ ನಿತ್ಯ ನೂರಾರು ಲಾರಿಗಳು ಓಡಾಡ್ತಾ ಇದ್ದು ರಸ್ತೆ ಪೂರ್ಣ ಹದಗೆಟ್ಟು ಕೆಸರಿನ ಗತಿಯಾಗಿದ್ದು, ಪರಿಣಾಮ ಸರ್ಕಾರಿ ಬಸ್ಸು ರಸ್ತೆಯಿಂದ ಚರಂಡಿಯ ಭಾಗಕ್ಕೆ ಹೋಗಿ ಮರಕ್ಕೆ ಅಪ್ಪಳಿಸಿದ್ದು ಯಾವುದೇ ಅಪಾಯ ಉಂಟಾಗಿಲ್ಲ. ಈ ರಸ್ತೆಯಲ್ಲಿ ಪಾದಚಾರಿಗಳು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸಾಕು, ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಾ ಇದೆ. ಕಾರಣ ಈ ರಸ್ತೆಯಲ್ಲಿ ರೈಲ್ವೆ ಅಥವಾ ಸ್ಟಾಕ್ ಯಾರ್ಡ್ಗೆ ಅದಿರು ಹೊತ್ತು ತರುವಾಗ ಗಣಿಯಲ್ಲಿನ ಮಣ್ಣು ವಾಹನದ ಗಾಲಿಗೆ ಹತ್ತಿಕೊಂಡು ಅದು ರಸ್ತೆಯ ಮೇಲೆ ಸಂಚರಿಸುವಾಗ ರಸ್ತೆಯ ಮೇಲಿನ ನೀರಿನೊಂದಿಗೆ ಬೆರೆತು ಟಾರ್ ರಸ್ತೆ ಕೆಸರುಮಯವಾಗಿದ್ದು, ಮಳೆ ಬಂದಾಗ ಜಿಗುಟು ಆಗಿರುವ ಈ ಮಣ್ಣಿನ ಮೇಲೆ ಸಂಚರಿಸುವಾಗ ಸ್ವಲ್ಪ ಗಮನ ಬೇರೆಡೆಗೆ ತೆರಳಿದ್ರೂ ವಾಹನಗಳಾಗ್ಲಿ ಪಾದಚಾರಿಗಳಾಗ್ಲಿ ಜಾರಿ ಬೀಳೋದು ಖಚಿತ. ಅಲ್ಲದೆ ಈ ಹಿಂದೆ ಅಂಕನಾಡ್ನಿಂದ ಬಂದ ಯುವಕನೊಬ್ಬ ಸ್ವಲ್ಪ ವೇಗದಲ್ಲಿ ಬಂದು ಜಾರಿಗೆಯಿಂದ ರೈಲ್ವೆ ಕಂಬಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆಯೂ ಕೂಡ ಸಂಭವಿಸಿದೆ. ಭಾನುವಾರ, ಸೋಮವಾರ ಮತ್ತು ಮಂಗಳವಾರದಂದು ರಸ್ತೆ ಸಾರಿಗೆಯ ಬಸ್ ಕೆಸರಿನಿಂದ ತುಂಬಿದ ಮಾರ್ಗದಲ್ಲಿ ಬರುವಾಗ ಪಕ್ಕದ ತಗ್ಗಿಗೆ ಜಾರಿ ನಿಂತಿದೆ. ಅದೃಷ್ಟವಶಾತ್ ಬಸ್ಸಿನಲ್ಲಿ ಇದ್ದವರಿಗೆ ಯಾವುದೇ ತೊಂದರೆಯಾಗಿಲ್ಲ. ಈ ಮಾರ್ಗದಲ್ಲಿ ಜನತೆ ಅನುಭವಿಸುತ್ತಾ ಇರುವ ತೊಂದರೆ ಕುರಿತು ಅಂಕಮನಾಳು ಗ್ರಾಮದ ನಿವಾಸಿಗಳು ಕಾಳಿಂಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ಕಾರ್ತಿಕ್ ಮಾತನಾಡಿ, ಅಂಕಮನಾಳು ಮತ್ತು ಯಶವಂತ ನಗರ ಮಾರ್ಗದ ಮಧ್ಯದಲ್ಲಿ ಅದಿರು ಸಾಗಣೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚರಿಸುವ ಕಾರಣ ಬೇಸಿಗೆಯಲ್ಲಿ ವಿಪರೀತ ಧೂಳು, ಮಳೆಗಾಲದಲ್ಲಿ ಕೆಸರಿನ ರಾಡಿ ಹರಡುತ್ತಾ ಇದೆ. ಇದರಿಂದ ಸಾರ್ವಜನಿಕರು ಬಹಳಷ್ಟು ತೊಂದರೆಯಾಗಿದ್ದು, ಈ ಬಗ್ಗೆ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲವೆನ್ನುತ್ತಾರೆ. ಈ ಮಾರ್ಗದಲ್ಲಿ ಸಂಚರಿಸುವ ಬೈಕ್, ಆಟೋಗಳು ಸ್ಕಿಡ್ ಆಗಿ ಬಿದ್ದಿದೆ. ಹಲವಾರು ಜನ ಗಾಯಗೊಂಡು ಆಸ್ಪತ್ರೆ ಸೇರಿ ಚಿಕಿತ್ಸೆ ಕೂಡ ಪಡೆದಿದ್ದಾರೆ. ಭಾನುವಾರ ಈ ಮಾರ್ಗದಲ್ಲಿ ಸಾಗ್ತಾ ಇದ್ದ ಸಾರಿಗೆ ಬಸ್ಸು ಜಾರಿ ತಗ್ಗಿಗೆ ನಿಂತಿದೆ. ಆದರೆ ಸಾವು ಸಂಭವಿಸಿಲ್ಲ. ಗಣಿ ಕಂಪನಿ ಹಾಗೂ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಯಾವುದೇ ರೀತಿಯ ಕ್ರಮವಾಗಿಲ್ಲ. ಆದ್ದರಿಂದ ಅಪಾಯವಾಗುವುದಕ್ಕಿಂತ ಮೊದಲೇ ಅಧಿಕಾರಿಗಳು ತಕ್ಷಣ ಈ ರೀತಿಯ ಅವ್ಯವಸ್ಥೆಗೆ ಪರಿಹಾರ ಕಲ್ಪಿಸಬೇಕಾಗಿದೆ. ತಾಲೂಕಿನ ಅಂಕಮನಾಳು, ಹೀರಾಳು, ನಾಗಿನಹಳ್ಳಿ, ಚೂರನೂರು, ಡಿ ಮಲ್ಲಾಪುರ ಮುಂತಾದ ಗ್ರಾಮಗಳಿಗೆ ಇದೇ ಮುಖ್ಯ ರಸ್ತೆಯಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಅದಿರು ಲಾರಿಗಳ ಸಂಚಾರ ಮತ್ತು ರಸ್ತೆಯ ಮೇಲೆ ಬೀಳುವ ಕೆಸರಿನ ರಾಡಿಯನ್ನ ತಡೆಯಬೇಕು. ಅಲ್ಲದೆ ಕೋಟ್ಯಾಂತರ ಆದಾಯ ಪಡೆಯುವ ಗಣಿ ಕಂಪನಿಗಳು ಕೂಡ ಸಾರ್ವಜನಿಕರ ಹಿತವನ್ನ ಗಮನಿಸಬೇಕು. ಅಲ್ಲದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆಯವರು ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಸಭೆ ನಡೆಸಿ ಸೂಕ್ತ ಪರಿಹಾರ ಕಂಡುಕೊಂಡಾಗ ಮಾತ್ರ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೆಸರು ಕೇಳಿದ ಅಧಿಕಾರಿಗಳು ತಿಳಿಸಿದ್ದಾರೆ. ರಾತ್ರಿ ಹೊತ್ತು ಭಾರಿ ಬಿದ್ದು ಬಿಡ್ತಾರೆ ಇದ್ರಾಗ. ರಾತ್ರಿ ಹೊತ್ತು ಹಗಲ ಹೊತ್ತು ಗೊತ್ತಿರೋರೆ ಹೆಂಗೆ ಮಾಡ್ತಾರೆ. ಇದು ರಾತ್ರಿ ಹೊತ್ತು ಭಾರಿ ಕಷ್ಟ ಆಗ್ತದೆ ಇದು. ಜೋರು ಇರ್ತಾರೆ. ಅಲ್ಲಿಂದ ರೋಡ್ ಚೆನ್ನಾಗಿರ್ತೈತಲ್ಲ, ಅಲ್ಲಿಂದ ಚೆನ್ನಾಗೈತೆ, ಬರೋದು ಹೊತ್ಕೊಂಬಿದ್ಬಿಡೋದು ಪಾಪ. ಇವಾಗ ಹಗಲ ಹೊತ್ತಾದ್ರೆ ಹೆಂಗೆ ಮಾಡ್ತಾರೆ. ರಾತ್ರಿ ಹೊತ್ತು ಭಾಳ ತೊಂದರೆ ಆಗ್ತದೆ. ಯಾಕ ಎಲ್ಲಿಗೇನು ಪೆಟ್ಟಾಗೈತೆ? ಪಾಪ ಎಲ್ಲ ಕೆಸರಾಗಿ ಹೋಗೈತೆ. ಬಾಪಿ ಏನಾಗೈತೇನಮ್ಮ? ಜಾರಿ ಬಿಟ್ಟೈತೆ ಅದು. ಅಣ್ಣ ನಿಮಗೇನ ಆಗಿದ್ಯಾ? ಅಲ್ಲ ಸ್ಪೀಡ್ ಬಂದಿರಲ್ಲ, ಸ್ಟಿಡ್ ಆಗೈತಲ್ಲ? ಸ್ಪೀಡ್ ಬಂದಿಲ್ಲ ಮಾಮೂಲಿ. ಹಾಂ ಆಯ್ತಿಗೆ ಅವ್ರು ನೆತ್ತಿಗೆ ಅವ್ರು ತಲೆಗೆ ಏನೇನು ಆಗೈತಕ್ಕ ನೋಡಿ. ಎಲ್ಲಿ ಇಲ್ಲಿ ಸ್ಟಿಡ್ ಆಗೈತಾ? ಇಲ್ಲಿ ಹೆಂಗ ಸ್ಲೋ ಆಗಿದ್ರಿ ಸೈ
नहीं चुप नहीं चुप नहीं चुप नहीं चुप ಇಲ್ಲ ಹೆಸರು ಮೆತ್ತಿ ಅನ್ನತ್ತದ ನಿಧಾನ ಹೋಗ್ರಿ ಈ ಕಡೆ ಹೋಗ್ತೀರಾ ತಗಲೈತೆ ಕಾಣಿಸ್ತಾ ಇಲ್ಲ ಎಲ್ಲಿ ಕೆತ್ತ ಸ್ವಲ್ಪ ಇದಾಗಿದೆ ಭಾಳ ತೊಂದರೆ ಐತಪ್ಪ ಇದು ಸರಿ